ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನ ದೃಷ್ಟಿಸಿ ನೋಡುವೆ, ನಿನ್ನ ನಾಮವ ಸ್ತುತಿಸುವೆ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ. ಲೋಕವು ತ್ಯಜಿಸಲು ನೀ ನನ್ನ ಅಪ್ಪುವೆ, ಲೋಕವು ತ್ಯಜಿಸಲು ನೀ ನನ್ನ ಅಪ್ಪುವೆ, ನಿನ್ನ ಎದೆಯಲ್ಲಿ ಆ ಹಾಗೆಯನ್ನು ಮರೆಯುವೆ, ನಿನ್ನ ಎದೆಯಲ್ಲಿ ಆ ಹಾಗೆಯನ್ನು ಮರೆಯುವೆ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ. ಕಣ್ಮಣಿಯಂತೆಯೇ ನನ್ನನ್ನು ಕಾಯುವೆ. ನಂಬಿಕೆಯಿಂದ ಅರಿಕೆ ಮಾಡಿ, ಕಣ್ಮಣಿಯಂತೆಯೇ ನನ್ನನ್ನು ಕಾಯುವೆ, ನಿನ್ನ ಸಮ್ಮುಖವೇ ದಿನ ನನಗೆ ದೀಪವು, ನಿನ್ನ ಸಮ್ಮುಖವೇ ದಿನ ನನಗೆ ದೀಪವು. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ. ಯೆಹೋವ ಶಾಲೋಮ್, ಸಮಾಧಾನ ನೀಡುವ ದೇವರೇ, ನಾವು ನಿಮ್ಮನ್ನೇ ದೃಷ್ಟಿಸಿ ನೋಡ್ತೇವೆ ಡ್ಯಾಡಿ. ಯೇಸಪ್ಪ, ಯೆಹೋವ ಶಾಲೋಮ್, ಸಮಾಧಾನ ನೀಡುವೆ, ಯೆಹೋವ ಶಾಲೋಮ್, ಸಮಾಧಾನ ನೀಡುವೆ, ಯೆಹೋವ ಶಮ್ಮ ನನ್ನ ಜೊತೆ ನೀಡಿ. ಡ್ಯಾಡಿಯನ್ನು ನೋಡಿ ಹೇಳೋಣ, ಯೆಹೋವ ಶಮ್ಮ ನನ್ನ ಜೊತೆ ನೀಡಿ. ಸ್ತೋತ್ರ
ಸ್ತೋತ್ರ ಡ್ಯಾಡಿ. ಏಸಪ್ಪ ಸ್ತೋತ್ರ, ಏಸಪ್ಪ ಸ್ತೋತ್ರ, ಏಸಪ್ಪ ಸ್ತೋತ್ರ, ಏಸಪ್ಪ ಸ್ತೋತ್ರ, ಏಸಪ್ಪ ಸ್ತೋತ್ರ, ಏಸಪ್ಪ ನಿನ್ನತ್ರ ಏಸಪ್ಪ. ನನ್ನ ಐಶ್ವರ್ಯ ಏಕೈಕ ಐಶ್ವರ್ಯ ನೀನೇ ನನ್ನ ಐಶ್ವರ್ಯ ಏಕೈಕ ಐಶ್ವರ್ಯ ನಿನ್ನಲ್ಲೇ ನಲಿಯುವೆ ನನ್ನನ್ನೇ ಮರೆಯುವೆ. ಹೌದು ಡ್ಯಾಡಿ, ನಿನ್ನಲ್ಲೇ ನಲಿಯುವೆ ನನ್ನನ್ನೇ ಮರೆಯುವೆ. ಸ್ತೋತ್ರ ಏಸಪ್ಪ ಸ್ತೋತ್ರ, 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 ಏಸಪ್ಪ. ಹಾಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ, ನಿಮಗೆ ವಂದನೆ. ಹಾಲೆಲೂಯಾ. ಕಣ್ಮಣಿಯ ಹಾಗೆ ನಮ್ಮನ್ನು ಕಾಯುವ ದೇವರೇ, ಕರೆ ಹಿಡಿದು ನಡೆಸುವ ಕರ್ತನೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಡ್ಯಾಡಿ. ನಮಗೆ ಆಧಾರ ನೀವೇ, ನಮಗೆ ಆಶ್ರಯ ನೀವೇ. ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ ಡ್ಯಾಡಿ? ನಮ್ಮ ನೋವು ದುಃಖವನ್ನೆಲ್ಲ ಹೇಳ್ಕೊಳ್ಳಿಕ್ಕೆ ಯಾರಿದ್ದಾರೆ? ನಮ್ಮ ಸಂಕಟವನ್ನೆಲ್ಲ ಕರ್ತನೆ ಸಮರ್ಪಣೆ ಮಾಡಲಿಕ್ಕೆ ಒಪ್ಪಿಸಿ ಬೇಡಲಿಕ್ಕೆ ಯಾರಿದ್ದಾರೆ ಡ್ಯಾಡಿ? ಹಾಲೆಲೂಯಾ, ಓಹೋ ಹಾಲೆಲೂಯಾ, ಥ್ಯಾಂಕ್ ಯು, ಹಾಲೆಲೂಯಾ, ಹಾಲೆಲೂಯಾ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎದೆ ಬಡಿತ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎದೆ ಬಡಿತ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ಎಸ್ ಡ್ಯಾಡಿ, ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ಕರೆಗಳನ್ನು ಚಾಚಿ ಹೇಳೋಣ, ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಎಸ್ ಡ್ಯಾಡಿ, ನನ್ನ ಆಸೆಯೆಲ್ಲ, ನನ್ನ ಆಸೆ ಬಯಕೆ ನೀನೇ, ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಯೇಸಯ್ಯ, ಅಗತ್ಯವೆಲ್ಲ ನೀ ತಾನೇ. ರಕ್ಷಕನೇ ನನ್ಗೇಸಯ್ಯ, ಅಗತ್ಯವೆಲ್ಲ ನೀ ತಾನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಅಗತ್ಯವೆಲ್ಲ ನೀ ತಾನೇ.
ನನ್ನ ಅಗತ್ಯವೆಲ್ಲ ನೀ ತಾನೇ ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಡ್ಯಾಡಿ, ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದೆನ್ನ ಹೊರುತ್ತಿರುವೆ. ಹೌದು, ನನ್ನನ್ನು ಹೊರುತ್ತಿರುವೆ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದೆನ್ನ ಹೊರುತ್ತಿರುವೆ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ನನ್ನ ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ನನ್ನ ಅಗತ್ಯವೆಲ್ಲ ನೀತಾನೇ. ಲೋಕದಿ ಇರುವ ದಿನವೆಲ್ಲ ನಿನ್ನ ಕಾರ್ಯವ ಸಾರುವೆನು. ಲೋಕದಿ ಇರುವ ದಿನವೆಲ್ಲ ನಿನ್ನ ಕಾರ್ಯವ ಸಾರುವೆನು. ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ಎಸ್ ಡ್ಯಾಡಿ, ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ಆಸೆಯೆಲ್ಲ ನೀನೇ, ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ನನ್ನ ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ರಕ್ಷಕನೇ యేసయ్య, ಅಗತ್ಯವೆಲ್ಲ ನೀತಾನೇ. ನನ್ನ ಅಗತ್ಯವೆಲ್ಲ ನೀತಾನೇ. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು. ನನ್ನ ನೋವು ದುಃಖ ಯಾರ ಹತ್ರ ಹೇಳ್ಕೊಳ್ಳಿ, ನಿನ್ನ ಹೊರತು ಬಯಕೆ ಏನುಂಟು. ಇನ್ನೇನ್ ಬೇಕಪ್ಪ, ನೀನಿದ್ರೆ ಸಾಕು ಡ್ಯಾಡಿ. ಓ, ನಿನ್ನ ಹೊರತು ಬಯಕೆ ಏನುಂಟು. ಹಲ್ಲೆಲೂಯಾ. ನನ್ನ ಆಸೆ, ನನ್ನ ಬಯಕೆ, ನನ್ನ ತವಕ ನೀನೇ ಸಯ್ಯ. ಈ ಮುಂಜಾನೆ ವೇಳೆಯಲ್ಲಿ ನನ್ನ ತವಕ ನೀನೇ, ನನ್ನ ಬಯಕೆ ನೀನೇ, ನನ್ನ ಆಸೆ ನೀನೇ, ಆಕಾಂಕ್ಷೆ ನೀನೇ ಡ್ಯಾಡಿ. ನಿನ್ನ ಸಾನ್ನಿಧ್ಯ ಸಾಕು ಡ್ಯಾಡಿ, ನಿನ್ನ ಪ್ರಸನ್ನತೆ ಸಾಕು ಡ್ಯಾಡಿ, ನಿನ್ನ ಸಮ್ಮುಖ ಸಾಕು ಡ್ಯಾಡಿ, ನೀನು ಸಾಕು ಡ್ಯಾಡಿ, ನಿನ್ ಜೊತೆ ಸಾಕು ಡ್ಯಾಡಿ. ಹಲ್ಲೆಲೂಯಾ. ನಿಮ್ಮ ಕಂಪನಿ ಸಾಕು
ಡ್ಯಾಡಿ, ನಿಮ್ಮ ಫೆಲೋಶಿಪ್ಪು ಸಾಕು ಡ್ಯಾಡಿ, ನಿಮ್ಮ ಪ್ರೆಸೆನ್ಸ್ ಸಾಕು ಡ್ಯಾಡಿ. ಓ ನೀವು ಸಾಕು ಡ್ಯಾಡಿ ಜೊತೆಲಿ ಹಾಗೆ ಮಾತನಾಡಿ. ಹೃದಯದ ಆಳದ ಯಾರು ಆ ಕಡೆ ಕಡೆ ನೋಡಬೇಡಿ. ಸ್ವರ ಶಬ್ದ ಕೇಳಿದ್ರೆ ಸಾಕು, ಹಾಗೆ ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆಲೇ ಮಾತಾಡಿ. ನೀವು ಸಾಕು. ಓ ಹಾಲೆಲೂಯಾ, ನೀ ಸಾಕು ನನ್ ಬಾಳಲಿ, ನೀ ಸಾಕು ನನ್ ಬಾಳಲಿ, ನೀ ಸಾಕು. ಹೌದು ಡ್ಯಾಡಿ, ನೀ ಸಾಕಪ್ಪ ನನ್ ಬಾಳಲಿ, ನೀ ಸಾಕು ನನ್ ಬಾಳಲಿ, ನೀ ಸಾಕು ನನ್ ಬಾಳಲಿ. ಡ್ಯಾಡಿಯನ್ನು ನೋಡಿ ಹೇಳಿ ಹೃದಯದ ಆಳದಿಂದ, ಹೌದು ಡ್ಯಾಡಿ ನನ್ ಬಾಳಲಿ, ನನಗೆ ನೀನು ಸಾಕು ಡ್ಯಾಡಿ, ನಿನ್ನ ವಾಕ್ಯ ಸಾಕು ಡ್ಯಾಡಿ, ನಿನ್ನ ಸಾನ್ನಿಧ್ಯ ಸಾಕು ಡ್ಯಾಡಿ, ನಿಮ್ಮ ಕೃಪೆ ಸಾಕು ಡ್ಯಾಡಿ, ನಿಮ್ಮ ರಕ್ಷಣೆ ಸಾಕು ಡ್ಯಾಡಿ, ನಿಮ್ಮ ನಿತ್ಯ ಜೀವ ಸಾಕು ಡ್ಯಾಡಿ. ಹಲ್ಲೆಲೂಯಾ. ಒಂದೇ ಒಂದು ನಂಬಿಕೆ, ಎಷ್ಟು ದೊಡ್ಡ ಪ್ಯಾಕೇಜ್ ಡ್ಯಾಡಿ, ಎಷ್ಟು ದೊಡ್ಡ ಆಶೀರ್ವಾದಗಳನ್ನು ನಮ್ಗೆ ಕೊಟ್ಟಿದ್ದೀರಿ. ಇಂಥ ಸೌಭಾಗ್ಯ ಬೇರೆ ಎಲ್ಲಿದೆ ಡ್ಯಾಡಿ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು. ಏನಿಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಾಲ. ಅಪ್ಪನ್ ನೋಡಿ ಹೇಳಿ, ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನ ಬಾಳಿನ ಬಾಲ ನೀನೆ, ನನ್ನ ಬಾಳಿನ ಬಾಲ ನೀನೆ. ಹಲ್ಲೆಲೂಯಾ. ನನಗೆ ಬಲ ನೀನೆ, ನನ್ನ ಸ್ಟ್ರೆಂತ್ ನೀನೆ, ನನ್ನ ಎನರ್ಜಿ ನೀನೆ. ಹಲ್ಲೆಲೂಯಾ. ನನಗೆ ಆಶ್ವಾಸನೆ ನೀನೆ ಡ್ಯಾಡಿ. ಹಲ್ಲೆಲೂಯಾ. ಆಧಾರ ಸ್ತಂಭವೇ. ಹಲ್ಲೆಲೂಯಾ. ಇದುವರೆಗೂ ಕಾಪಾಡಿದ ಕರ್ತನೇ ವಂದನೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ, ಚೈತನ್ಯ ಸ್ವರೂಪ ದೇವರೇ. ಎಸ್ ಡ್ಯಾಡಿ. ನನ್ನ ನಿರೀಕ್ಷೆ ಆದವನೇ, ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ. ಎಸ್ ಲೋ, ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ. ಕರೆಗಳನ್ನು ಚಾಚಿ ಹೇಳೋಣ. ಏಸಯ್ಯ, 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 ನನ್ನ ಏಸಯ್ಯ, 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 ನನ್ನ ಏಸಯ್ಯ. ನಿನ್ನೊಂದಿಗಿರಲು ಬಯಸುವೆನು, ನಿನ್ ಸಮ್ಮುಖ ನನಗೆ ಸಾಕಯ್ಯ. ಡ್ಯಾಡಿ ನೋಡಿ ಹೇಳೋಣ, ನಿನ್ನೊಂದಿಗಿರಲು ಬಯಸುವೆ, ನಿನ್ ಸಮ್ಮುಖ ನನಗೆ ಸಾಕಯ್ಯ, ನಿನ್ ಸಮ್ಮುಖ ನನಗೆ ಸಾಕಯ್ಯ, ನಿನ್ನ
ಸಮ್ಮುಖ ನನಗೆ ಸಾಕಯ್ಯ. ಹಲ್ಲೆಲೂಯ. ನಿಮ್ಮ ಸಾನ್ನಿಧ್ಯ ಸಾಕು, ನಿಮ್ಮ ಪ್ರಸನ್ನತೆ ಸಾಕು, ನಿಮ್ಮ ಜೊತೆ ಇರುವುದೇ ಶ್ರೇಷ್ಠ. ಓಹೋ ಹಲ್ಲೆಲೂಯ, ಹಲ್ಲೆಲೂಯ. ಆಪತ್ತು ಕಾಲ ಬಂದಾಗೆಲ್ಲ ಆಶ್ರಯ ಗಿರಿಯು ಆದವನೇ. ಆಪತ್ತು ಕಾಲ ಬಂದಾಗೆಲ್ಲ ಆಶ್ರಯ ಗಿರಿಯು ಆದವನೇ. ನಿನ್ನಯ ಗುಡಾರದಿ ಉತ್ಸಾಹ ಧ್ವನಿ ಮಾಡುವೆ. ಎಸ್ ಡ್ಯಾಡಿ, ನಿನ್ನಯ ಗುಡಾರದಿ ಉತ್ಸಾಹ ಧ್ವನಿ ಮಾಡುವೆ. ಕರಗಳನ್ನು ಚಾಚಿ ಹೇಳೋಣ. ಏಸಯ್ಯ, 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 ನನ್ನೇಸಯ್ಯ, ಏಸಯ್ಯ, 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 ನನ್ನೇಸಯ್ಯ. ನಿನ್ನೊಂದಿಗಿರಲು ನಾ ಬಯಸುವೆನು. ನಿನ್ನ ಸಮ್ಮುಖ ನನಗೆ ಸಾಕಯ್ಯ. ನಿನ್ನೊಂದಿಗಿರಲು ನಾ ಬಯಸುವೆನು. ನಿನ್ನ ಸಮ್ಮುಖ ನನಗೆ ಸಾಕಯ್ಯ. ಆಹಾ ಹಾ ಹಾ ಹಲ್ಲೆಲೂಯ. ಆಹಾ ಹಾ ಹಾ ಹಲ್ಲೆಲೂಯ. ಆಹಾ ಥ್ಯಾಂಕ್ ಯು ಜೀಸಸ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಿನ್ನೆ ಇದ್ದ ಹಾಗೆ ಇಂದು ಇರುವಾತನೇ, ನಿರಂತರವೂ ಹಾಗೆ ಇರುವಾತನೇ, ನಮಗಾಗಿ ಚಿಂತಿಸುವ ಹಿತಚಿಂತಕರೇ, ನಮ್ಮ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಮಗೆ ದಯಪಾಲಿಸಿದ ಎಲ್ಲ ಅನುಗ್ರಹಕ್ಕಾಗಿ ವಂದನೆ, ನಿಮ್ಮ ಕೃಪೆಗಾಗಿ ವಂದನೆ ಸ್ವಾಮಿ. ಈ ಹೊಸ ದಿನಕ್ಕಾಗಿ ವಂದನೆ. ಇನ್ನಿರುವಂಥ ಸಮಯವನ್ನು ನಿಮ್ಮ ನಿಯಂತ್ರಣಕ್ಕೆ ತಗೊಳ್ಳಿ, ನಮ್ಮ ಜೊತೆ ಮಾತಾಡಿ, ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ನಮ್ಮ ಧ್ಯಾನಕ್ಕಾಗಿ 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದೋಣ. 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲ ಸಮಯದಲ್ಲೂ ದೇವರ ಮಕ್ಕಳು ಸಂತೋಷವನ್ನು ಅನುಭವಿಸಬೇಕು. ಅದರಲ್ಲೂ ಫಿಲಿಪ್ಪಿ 4:4 ಏನು ಹೇಳ್ತದೆ? ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯ. ಕರ್ತನಲ್ಲಿ ಸಂತೋಷಿಸು. ಇಹಲೋಕದ ಮೆಟೀರಿಯಲ್ ಆಶೀರ್ವಾದಗಳನ್ನು ದೇವರು ನೀಡುವಾಗ ಅದಕ್ಕೂ ನಾವು ಸಂತೋಷದಿಂದ ದೇವರಿಗೆ ಸ್ತೋತ್ರ ಹೇಳುವ. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕರ್ತನಲ್ಲಿ ಸಂತೋಷಿಸುವುದು ಬಹಳ ಪ್ರಾಮುಖ್ಯವಾದ್ದು.
ಕರ್ತನ ನಾಮಕ್ಕೆ ಸ್ತೋತ್ರ. ಅನೇಕ ವಿಷಯಗಳನ್ನು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ರಕ್ಷಣೆಯಲ್ಲಿ ಸಂತೋಷ, ಮಹಿಮೆಯ ಪದವಿಯಲ್ಲಿ ಸಂತೋಷ, ಆತನ ಚಿತ್ತ ಮಾಡುವುದರಲ್ಲಿ ಸಂತೋಷ, ಆತನ ಪ್ರಸನ್ನತೆಯಲ್ಲಿ ಸಂತೋಷ, ಉಪದ್ರವಗಳಲ್ಲೂ ಸಂತೋಷ, ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ ಸಂತೋಷ, ಕರ್ತನನ್ನು ಮಹಿಮೆ ಪಡಿಸುವುದರಲ್ಲಿ ಸಂತೋಷ. ಇವತ್ತು ಇನ್ನೊಂದು ವಿಷಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕೀರ್ತನೆಗಳು 1ನೇ ಅಧ್ಯಾಯ 2ನೇ ವಚನ. 1ನೇ ಕೀರ್ತನೆ 2ನೇ ವಚನ. ಕೀರ್ತನೆ 1:2. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, ಕರ್ತನಲ್ಲಿರುವ ಆನಂದದ ಕುರಿತಾಗಿ ಧ್ಯಾನ ಮಾಡ್ತಾ ಬರ್ತಾ ಇದ್ವಿ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, ಖುಷಿ ಪಡುವವನಾಗಿ, ದೇವರ ವಾಕ್ಯದಲ್ಲಿ ಸಂತೋಷ ಪಡುವವನಾಗಿ, ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ಹೇಗೆಲ್ಲ ಇರ್ತಾನೆ ಅಂತ ಹೇಳಿ, ವಾಕ್ಯದಲ್ಲಿ ಯಾರು ಆನಂದ ಪಡ್ತಾರೋ, ಆಸಕ್ತಿ ವಹಿಸ್ತಾರೋ ಅವರು ಹೇಗಿರ್ತಾರೆ ಅಂತ ಹೇಳಿ ಬಹಳಷ್ಟು ಕಾರ್ಯಗಳಿವೆ. ಆದರೆ ಇವತ್ತು ನಮ್ಮ ಧ್ಯಾನದ ಅಂಶ ಏನಂದರೆ, ಇವತ್ತು ದೇವರ ಮಕ್ಕಳು ಅಂತ ಹೇಳಿದ್ರೆ ಅವರು ದೇವರ ವಾಕ್ಯದಲ್ಲಿ ಆನಂದ ಪಡುವವರು. ಹಲ್ಲೆಲೂಯಾ. ದೇವರ ವಾಕ್ಯ ಓದುವುದರಲ್ಲಿ, ದೇವರ ವಾಕ್ಯ ಧ್ಯಾನ ಮಾಡುವುದರಲ್ಲಿ, ದೇವರ ವಾಕ್ಯ ಕೇಳಿಸ್ಕೊಳ್ಳುವುದರಲ್ಲಿ ದೇವರ ಮಕ್ಕಳಿಗೆ ಒಂದು ಖುಷಿ ಇರಬೇಕು. ಅಯ್ಯೋ, ಪ್ರಸಂಗನ ಇನ್ನೂ 2 ಅವರ್ ಕೊರೈತಾರ, ಇದು ದೇವರ ಮಕ್ಕಳಿಗೆ ಲಕ್ಷಣ ಅಲ್ಲ. ದೇವರ ಮಕ್ಕಳು ಅಂತ ಹೇಳಿದ್ರೇ ಇನ್ನೂ ವಾಕ್ಯ ಕೇಳಲಿಕ್ಕೆ ಒಂದು ಆನಂದ, ವಾಕ್ಯ ಕೇಳುವುದರಲ್ಲಿ, ವಾಕ್ಯ ಧ್ಯಾನ ಮಾಡುವುದರಲ್ಲಿ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಹಳೆ ದಿನಗಳಲ್ಲಿ ಅವ್ರ ಹತ್ರ ದೇವರ ವಾಕ್ಯ, ಲಿಖಿತ ವಾಕ್ಯ ಭಾಗ ಎಲ್ಲರ ಕೈಯಲ್ಲೂ ಇರಲಿಲ್ಲ. ಅದರಿಂದಾಗಿ ಅಪೊಸ್ತಲರು ಉಪದೇಶ ಮಾಡ್ತಾಯಿದ್ರು, ಮಿಕ್ಕಿದವರೆಲ್ಲ ಏನು ಮಾಡ್ತಾಯಿದ್ರು? ಕೇಳ್ತಾಯಿದ್ರು, ಬಹಳ ಆಸಕ್ತಿಯಿಂದ ಕೇಳ್ತಾಯಿದ್ರು. ದೇವರ ಮಕ್ಕಳು ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಒಂದು ಆನಂದ, ಒಂದು ಖುಷಿ ಇರಬೇಕು. ದೇವರ ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ, ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ, ದೇವರ ವಾಕ್ಯ ಓದಲಿಕ್ಕೆ ನಮಗೊಂದು ಖುಷಿ ಇರಬೇಕು. ಇಲ್ಲಾಂದರೆ ಇವತ್ತು ದೇವರ ಹತ್ರ ಕೇಳಿ, ನನಗೂ ಈ ಆನಂದವನ್ನು ಕೊಡು ಸ್ವಾಮಿ. ಯಾವ್ಯಾವುದರಲ್ಲೂ ಆನಂದ ಪಡ್ತಾಯಿದ್ರೆ ನಿನ್ನ ವಾಕ್ಯದಲ್ಲಿ ಆನಂದಿಸುವಂತಹ ಒಂದು ಅನುಗ್ರಹ ನನಗೆ ಕೊಡಪ್ಪ ಎಂಬುದಾಗಿ ನಾವು ಕೇಳುವ. ಈ ಭಕ್ತನ್ ಏನು ಹೇಳ್ತಾ ಇದ್ದಾನೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನು ಧನ್ಯನಂತೆ. ಹಲ್ಲೆಲೂಯಾ. ಆನಂದ ಇದ್ದರೆ ತಾನೇ ಹಗಲು ರಾತ್ರಿ ಧ್ಯಾನ ಮಾಡಲಿಕ್ಕೆ, ಇಲ್ಲಾಂದರೆ ಎಲ್ಲಿ ಧ್ಯಾನ ಮಾಡಲಿಕ್ಕಾಗುತ್ತೆ? 112ನೇ ಕೀರ್ತನೆಯಲ್ಲಿ 2ನೇ ವಚನವನ್ನು ಓದಿ. ಕೀರ್ತನೆ 112:2. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು. ಕ್ಷಮಿಸಿ, 1ನೇ ವಚನ. ಯಾಹುವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ. ಆನಂದ ಪಡುವನು ಅಂತ ನೋಡಿದ್ವಿ. ಈಗ ಏನು ಪಡಬೇಕಂತೆ? ಬರೀ ಆನಂದ ಸಾಕಾಗಲ್ಲ. ಯಾರೋ ಪಕ್ಕದಲ್ಲಿದ್ದರೆ ಹೇಳ್ರಿ, ಬರೀ ಆನಂದ ಸಾಕಾಗಲ್ಲ, ಅತ್ಯಾನಂದ. ಹಲ್ಲೆಲೂಯಾ. ಅತ್ಯಾನಂದ ಅಂದರೆ ಅತಿಯಾದ ಆನಂದ ಬೇಕಂತೆ. ಅಲ್ಲಿ ಇನ್ನೂ ಓದಬೇಕು, ಇನ್ನೂ ಧ್ಯಾನ ಮಾಡಬೇಕು, ಇನ್ನೂ ಕೇಳಿಸ್ಕೋಬೇಕೆಂಬಂತಹ ಆ ಒಂದು ಝೀಲ್ ನಮ್ಮೊಳಗೆ ಬರಬೇಕು. ಸೊ ಇದನ್ನು ನಾವು ಇವತ್ತು ನಮ್ಮ ಪ್ರಾರ್ಥನೆಯ ಕೇಳೋಣ. ಕರ್ತನೆ, ನನಗೂ ಕೊಡಪ್ಪ. ಅತ್ಯಾನಂದ ಪಡುವವನು ಧನ್ಯನು. ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಸಂತಾನವು ಬಲಿಷ್ಠವಾಗಿರ್ತದಂತೆ. ವಾಕ್ಯದಲ್ಲಿ ಚೆನ್ನಾಗಿ ಬೇರೂರಿರುವವರ ಜೀವನ ಬಲಿಷ್ಠವಾಗಿರ್ತದೆ. ಎಂತಹ ಹೋರಾಟ, ಸಮಸ್ಯೆ, ನೋವು, ಸಂಕಟ, ಸಾವು ಏನೇ ಆದರೂ ಕೂಡ ನಂಬಿಕೆ ಮಾತ್ರ ಕದಲೋದಿಲ್ಲ, ದೃಢವಾಗಿರ್ತಾರೆ. ಇವತ್ತು ಕೆಲವರೆಲ್ಲ ಸಣ್ಣ ಸಣ್ಣ ವಿಷಯಗಳಿಗೆ ಕುಗ್ಗಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ವಾಕ್ಯದಲ್ಲಿ ಬೇರೂರಿಲ್ಲ, ಅವರು ವಾಕ್ಯದಲ್ಲಿ ಇನ್ನೂ ತೊಡಗಿಸ್ಕೊಂಡಿಲ್ಲ. ಹಲ್ಲೆಲೂಯಾ. ನಾವು ವಾಕ್ಯದಲ್ಲಿ ತೊಡಗಿಸ್ಕೋಬೇಕಂದ್ರೆ ಇದರಲ್ಲಿ ಒಂದು ಖುಷಿ ಉಂಟಾದಾಗ ಮಾತ್ರವೇ ಇನ್ನೂ ಡೀಪರ್ ಲೆವೆಲ್ನಲ್ಲಿ ಹೋಗಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವ ಮಕ್ಕಳಿಗೆ ಈ ಆನಂದ ಸಿಗಬೇಕು, ಈ ಅತ್ಯಾನಂದ ಸಿಗಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಭಕ್ತನೇನು ಹೇಳ್ತಾನೆ? 119ನೇ ಕೀರ್ತನೆಯಲ್ಲಿ 35ನೇ ವಚನ ಓದಿ. 119ನೇ ಕೀರ್ತನೆಯಲ್ಲಿ 35ನೇ ವಚನ. ಕೀರ್ತನೆ 119:35. ನಿನ್ನ ಆಜ್ಞಾ ಮಾರ್ಗದಲ್ಲಿ ನನ್ನನ್ನು ನಡೆಸು. ಅದೇ ನನ್ನ ಇಷ್ಟ. ಹಲ್ಲೆಲೂಯಾ. ನಿನ್ನ ಇಷ್ಟ ಏನಪ್ಪ? ಹೋಳಿಗೆ, ಬೋಂಡ, ಬಜ್ಜಿ. ಈಗಿನ ಮಕ್ಕಳು ಅದೆಲ್ಲ ಇಷ್ಟಪಡಲ್ಲ. ಯಾವುದಕ್ಕೆ ಕೇಕ್ ಪಿಜ್ಜಾ, ಬರ್ಗರು, ಇದು ಯಾವುದೋ ಕೇಕ್ ಬಂದಿದೆಯಲ್ಲ, ಹೊಸ ಕೇಕು,
ಪೇಸ್ಟ್ರಿ ಕೇಕು. ಈ ಭಕ್ತನನ್ನು ಕೇಳಿ, ಏನಪ್ಪ ನಿನಗಿಷ್ಟ? ಅವನು ಹೇಳ್ತಾನೆ, ಆಜ್ಞಾ ಮಾರ್ಗವೇ ನನಗೆ ಇಷ್ಟ, ಆತನ ವಾಕ್ಯದ ಮಾರ್ಗವೇ ನನಗಿಷ್ಟ. ಹಲ್ಲೆಲೂಯಾ. ದೇವರ ಮಕ್ಕಳಲ್ಲಿ ದೇವರ ವಾಕ್ಯ ಅಂತ ಹೇಳುವಾಗ ಅದರಲ್ಲಿ ಒಂದು ಜಾಯ್, ಒಂದು ಖುಷಿ. ಹಲ್ಲೆಲೂಯಾ. ಇವತ್ತು 3 ದಿನ ನಮಗೆ ವಾಕ್ಯ ಸಿಗ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಇವತ್ತು ಬೈಬಲ್ ಓದಲಿಕ್ಕೆ ಅವಕಾಶ ಸಿಗ್ತದೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ. ಅದರಲ್ಲೂ ಈ ಲಾಕ್ಡೌನ್ ಸಮಯದಲ್ಲಿ ನಿಮಗೆ ತುಂಬ ಟೈಮ್ ಸಿಗ್ತದೆ. ವೇಸ್ಟ್ ಮಾಡಬೇಡ್ರಿ. ಓದಿ 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 ಕೇಳಿ. ಕರ್ತನ ವಾಕ್ಯದಲ್ಲಿ ನನಗೆ ಹೆಚ್ಚಾದ ಇಂಟ್ರೆಸ್ಟ್ ಕೊಡಪ್ಪ, ಆಸಕ್ತಿ ಕೊಡಪ್ಪ. ಕಾಟಾಚಾರಕ್ಕಾಗಿ ಓದಬಾರ್ದು. ಅದು ಪ್ರಾರಂಭದಲ್ಲಿ ನಮ್ಮನ್ನು ಶಿಸ್ತುಪಡಿಸ್ಕೊಳ್ಳೋಕ್ಕೋಸ್ಕರವಾಗಿ ಇಷ್ಟು ಅಧ್ಯಾಯ ಓದಲೇಬೇಕು ಅಂತ ಹೇಳಿ ನಮ್ಮನ್ನು ಶಿಸ್ತುಪಡಿಸ್ಕೊಂಡು ಓದೋದು ಓಕೆ. ಆದರೆ ಜೀವನ ಪೂರ್ತಿ ಹಂಗೆ ಆಗಿಬಿಡಬಾರ್ದು. ನಮ್ಮಲ್ಲಿ ಒಂದು ರೀತಿ ಖುಷಿ ಉಂಟಾಗಬೇಕು. ಇನ್ನೊಂದು 2 ಅಧ್ಯಾಯ ಮುಗಿಸ್ಬಿಟ್ಟು ಆಮೇಲೆ ಹೋಗೋಣ ಅನ್ನುವ ರೀತಿಯಲ್ಲಿ ನಾವು ಇವತ್ತು ದೇವರ ಹತ್ರ ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡುವ. ಅದರಲ್ಲಿ ಕೀರ್ತನೆ 119ರಲ್ಲಿ 47-48 ವಾಕ್ಯಗಳನ್ನು ಓದಿ. ಕೀರ್ತನೆ 119:47. ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ, ಅವು ನನಗೆ ಇಷ್ಟ ಆಗಿವೆ. ಇವತ್ತು ಕೆಲವ್ರಿಗೆ ವಾಕ್ಯ ಕೇಳೋದಂದ್ರೆ ಕಷ್ಟ. ಆರಾಧನೆವರೆಗೆ ಇರ್ತಾರೆ. ಆರಾಧನೆ ಮುಗಿದ ತಕ್ಷಣ ಯೇಸುವಿನ ನಾಮದಲ್ಲಿ ಸ್ತೋತ್ರ ಆರಾಧನೆ ಸಲ್ಲಿಸುತ್ತೇವೆ ತಂದೆ ಅನ್ನುವಾಗಲೇ ಕೆಲವರು ಬೈಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ. ವಾಕ್ಯ ಕೇಳಲಿಕ್ಕೆ ಇಷ್ಟ ಇಲ್ಲ, ವಾಕ್ಯ ಓದಲಿಕ್ಕೂ ಇಷ್ಟ ಇಲ್ಲ. ಈ ಭಕ್ತನೇನು ಹೇಳ್ತಾನೆ, ಅದೇ ನನಗೆ ಇಷ್ಟ. ಹಲ್ಲೆಲೂಯಾ, ಅದೇ ನನಗೆ ಇಷ್ಟ ಅಂತ 35 ಹೇಳ್ತಾನೆ. ಅವು ನನಗೆ ಇಷ್ಟವಾಗಿವೆ. 48 ಕೂಡ, ನಿನ್ನ ಆಜ್ಞೆಗಳಿಗಾಗಿಯೇ ಕೈಯೊಡ್ಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ, ಅವು ನನಗೆ ಇಷ್ಟವಾಗಿವೆ. ನಿನ್ನ ಅದರಿಂದ ಏನು ಮಾಡ್ತಾನಂತೆ? ನಿನ್ನ ನಿಬಂಧನೆಗಳನ್ನು ಧ್ಯಾನಿಸುವೆನು, ನಿನ್ನ ನಿಬಂಧನೆಗಳನ್ನು ಧ್ಯಾನಿಸುವೆ. ನನಗೆ ಬಹಳ ಇಷ್ಟ, ಅದರಿಂದ ನಾನು ಧ್ಯಾನ ಮಾಡುವೆನು. ಹಲ್ಲೆಲೂಯಾ. ನಮಗೆ ಇವತ್ತು ಆ ಇಷ್ಟ, ಆ ಸಂತೋಷ, ಆ ಆನಂದ ಅದೇನೇನಿದೆ ಅದೆಲ್ಲ ನಮಗೆ ಕೊಡಪ್ಪ ಅಂತ ನಾವು ಕೇಳಬೇಕು. ಇನ್ನೂ ಕೊಡಪ್ಪ, ಸಾಕಾಗಲ್ಲ, ಇನ್ನೂ ನಾನು ವಾಕ್ಯ ಓದಬೇಕು. ಹಲ್ಲೆಲೂಯಾ. ನೀವು 1000 ಸರಿ ಓದಿದ್ರೂ ಕೂಡ ಈ ವಾಕ್ಯ ನಿಮಗೆ ಬೋರ್ ಹೊಡೆಯೋದಿಲ್ಲ. ಹಲ್ಲೆಲೂಯಾ. ಬೇರೆ ಪುಸ್ತಕ ಹಾಗಲ್ಲ, ಒಂದು ಸಾರಿ ಓದಿದ್ರೆ ವಿಷಯ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಒಬ್ಬರು ಸೇವಕರು ಹೇಳಿದರು, ಬುಕ್ಸ್ ಗಿವ್ ಇನ್ಫಾರ್ಮೇಷನ್ ಬಟ್ ದ ಬೈಬಲ್ ಗಿವ್ಸ್ ಟ್ರಾನ್ಸ್ಫಾರ್ಮೇಷನ್. ಒಂದೊಂದು ಸರಿ ಓದುವಾಗಲೂ ಇದು ನಮ್ಮ ಜೀವನವನ್ನು ಕಟ್ಟಿ ಎಬ್ಬಿಸುತ್ತೆ, ಚೈತನ್ಯ ಕೊಡ್ತದೆ. ಅರ್ಧ ಗಂಟೆ ನೀವು ಬೈಬಲ್ ಓದಿದ್ರೆ ಸಾಕು. ಸೊ ವಾಕ್ಯದಲ್ಲಿರೋ ಬೆನಿಫಿಟ್ಸ್ ಎಲ್ಲ ಹೇಳಿದ್ರೆ ಅದೇ ಜಾಸ್ತಿ ಆಗಿಬಿಡ್ತದೆ. ವಾಕ್ಯದಲ್ಲಿ ಆನಂದ ಪಡುವುದರ ಬಗ್ಗೆ ಮಾತ್ರ ಇವತ್ತು ನೋಡೋಣ. ಓಕೆ, ಮುಂದೆ ಓದಿ. 119ನೇ ಕೀರ್ತನೆಯಲ್ಲಿ 72ನೇ ವಚನ. ಕೀರ್ತನೆ 119:72. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಹಲ್ಲೆಲೂಯಾ. ಹೆಂಗೆ ಭಕ್ತನ ಹೆಂಗೆ ಅದನ್ನು ಫೀಲ್ ಮಾಡ್ತಾನೆ ನೋಡ್ರಿ. ಈ ಲೋಕದಲ್ಲಿ ಚಿನ್ನ ಬೆಳ್ಳಿ ಹೆಂಗೆ ಆಸೆ ಪಡ್ತಾರೆ ಜನ, ಅದ್ರ ಮೇಲೆ ಎಷ್ಟು ಮುಗಿ ಬೀಳ್ತಾ ಇದ್ದಾರೆ. ಸಮೀಪದಲ್ಲಿ ಕೆಲವರನ್ನೆಲ್ಲ ಹಿಡಿದ್ರಲ್ಲ, ಹೆಂಗೆ ಚಿನ್ನ ಇಟ್ಕೊಂಡು ಬಂದಿದ್ರು, ತಲೆ ಈ ಟೋಪಿ ಕೂದಲು ಟೋಪಿ ಒಳಗೆಲ್ಲ ಇಟ್ಟು ಎಲ್ಲ ಗಮ್ಮಕ್ಕೆ ಅಂಟಿಸ್ಕೊಂಡೆಲ್ಲ ಬಂದರು. ಅಷ್ಟು ಆಸೆ ಅದರ ಮೇಲೆ. ಆದರೆ ಈ ಭಕ್ತನ ಹೇಳ್ತಾನೆ, ಈ ಸಾವಿರಾರು ಬೆಳ್ಳಿ ಬಂಗಾರ ಕೊಟ್ಟರು ಕೂಡ ಅದೆಲ್ಲಕ್ಕಿಂತ ನನಗೆ ವಾಕ್ಯನೇ ನನಗೆ ಇಷ್ಟ, ಅತಿ ಪ್ರಿಯ. ಅಲ್ಲಿ ನೋಡಿ, ಇಷ್ಟ ಅಂತ ಹೇಳಿದ್ರು ಮೊದಲು, ಈಗ ಬಹಳ ಇಷ್ಟ. ಅತಿ ಪ್ರಿಯ ಅಂದರೆ ಏನರ್ಥ? ಬಹಳ ಇಷ್ಟ. ಹಲ್ಲೆಲೂಯಾ. ನನಗೂ ಕೊಡಪ್ಪ ಈ ಭಾಗ್ಯ ಡ್ಯಾಡಿ. ಹಲ್ಲೆಲೂಯಾ. ಈಗಿರೋದು ಸಾಕಾಗಲ್ಲ, ಇನ್ನೂ ಇಷ್ಟಪಡಬೇಕು, ಇನ್ನೂ ವಾಕ್ಯ ಓದಬೇಕು, ಇನ್ನೂ ಓದಬೇಕು. ಅದೇ 119ನೇ ಕೀರ್ತನೆಯಲ್ಲಿ 92ನೇ ವಾಕ್ಯ. ಕೀರ್ತನೆ 119:92. ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗದಿದ್ದರೆ ನನಗೊದಗಿದ ಆಪತ್ತಿನಲ್ಲಿ ಹಾಳಾಗಿ ಹೋಗುತ್ತಿದ್ದೆನು. ಹಲ್ಲೆಲೂಯಾ. ಹಾಗಾದರೆ ನಿನ್ನ ಧರ್ಮಶಾಸ್ತ್ರವು ನನಗೆ ಆನಂದಕರವಾಗಿತ್ತಂತೆ. ಹಲ್ಲೆಲೂಯಾ. ಇಲ್ಲಾಂದರೆ ನಾನು ಹಾಳಾಗಿ ಹೋಗ್ಬಿಡ್ತಾ ಇದ್ದೆ. ನಿನ್ನ ಧರ್ಮಶಾಸ್ತ್ರದಲ್ಲಿ ನಾನು ಆನಂದ ಪಡುವವನಾಗಿದ್ದೆ. ಹಲ್ಲೆಲೂಯಾ. ಆ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿದ್ದೆ. ಎಷ್ಟು ಆಶೀರ್ವಾದಗಳಿವೆ. ಅದರಲ್ಲಿ ಇದು ಕೂಡ 1ನೇ ಕೀರ್ತನೆಯಲ್ಲೇ ಇದೆ. ಒಂದೊಂದು ವಚನದಲ್ಲೂ ಸಹ ಆನಂದ ಪಡುವುದರ ಬಗ್ಗೆ ಹೇಳುವಾಗಲೆಲ್ಲ ಅದರಲ್ಲಿರುವ ಆಶೀರ್ವಾದ ಇದೆ. ನಿಧಾನಕ್ಕೆ ನೋಡ್ರಿ ನೀವು. ಹಲ್ಲೆಲೂಯಾ. ಇವತ್ತು ನಮಗೆ ಈ ಆನಂದವನ್ನು ಕೇಳೋಣ. 97ನೇ ವಚನ ಅದರಲ್ಲೇ.
ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ. ದಿನವೆಲ್ಲ ಅದೇ ನನ್ನ ಧ್ಯಾನ. ದಿನವೆಲ್ಲ ಅದೇ ನನ್ನ ಧ್ಯಾನ. ಕೇಳೋಣಪ್ಪ, ನನಗೂ ಈ ಭಾಗ್ಯ ಕೊಡಪ್ಪ, ಈ ಭಕ್ತನ ಅನುಭವವನ್ನು ನನಗೂ ಕೊಡಪ್ಪ ಅಂತ ಕೇಳುವ. ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಿನವೆಲ್ಲ ಅದೇ ನನ್ನ ಧ್ಯಾನ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರ. ಈ ರೀತಿಯಾಗಿ ದೇವ ಭಕ್ತರು ದೇವರ ವಾಕ್ಯವನ್ನು ಬಹಳ ಇಷ್ಟಪಟ್ಟು ಅದನ್ನು ಧ್ಯಾನ ಮಾಡ್ತಾಯಿದ್ರು, ಕೇಳಿಸ್ಕೊಳ್ತಾ ಇದ್ರು. ಅಲ್ಲಿ ಓದೋಕ್ಕೆ ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾಯಿದ್ರು? ಕೇಳಿಸ್ಕೊತಾ ಇದ್ರು. ಯೇಸು ಮಾತನಾಡುವಾಗ ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಜನ ಮುಗಿಬೀಳ್ತಾಯಿದ್ರು. ಯಾಕಂದರೆ ಅದು ಬಹಳ ಅವರಿಗೆ ಪ್ರಿಯವಾಗಿತ್ತು, ಕೇಳಿಸ್ಕೊಳ್ಳಿಕ್ಕೆ ಅದು ಬಹಳ ಇಷ್ಟವಾಗಿತ್ತು ಅವ್ರಿಗೆ. ನೀವು ಲೂಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 39ನೇ ವಚನವನ್ನು ಓದಿ. ಲೂಕ 10:39. ಲೂಕ 10:39. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಹಲ್ಲೆಲೂಯಾ. ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯವನ್ನು ಕೇಳ್ತಾ ಇದ್ಲು. ಯಾಕಂದರೆ ಯೇಸುವಿನ ಮಾತು ಅಷ್ಟು ಆನಂದಕರವಾಗಿ, ಮಧುರವಾಗಿ, ಅಷ್ಟು ಇಂಪಾಗಿ, ಇನ್ನೂ ಕೇಳಿಸ್ಕೋಬೇಕು ಅನ್ನುವಂತಹ ಒಂದು ದಾಹವನ್ನು ಉಕ್ಕಿಸ್ತಾ ಇತ್ತು. ಪಾದಗಳ ಬಳಿಯಲ್ಲೇ ಕುಳಿತು ಬೇರೆ ಯಾವ ಕೆಲಸನೂ ನೆನಪಿಗೆ ಬರ್ತಾ ಇಲ್ಲ, ಬೇರೆ ಯಾವುದು ಇಂಪಾರ್ಟೆಂಟ್ ಆಗಿ ಅನಿಸ್ತಾ ಇಲ್ಲ. ಹಲ್ಲೆಲೂಯಾ. ಆ ವಾಕ್ಯ ಅಷ್ಟು ಆಕೆಯ ಮೇಲೆ ಪ್ರಭಾವ ಬೀರ್ಬಿಡ್ತ್ರಿ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ಮರಿಯಳು ಮಾತ್ರ ಅಲ್ಲ, ಈ ಬೆತಾನಿಯ ಮರಿಯಳು ಮಾತ್ರ ಅಲ್ಲ, ಎಲ್ಲ ಜನರು ಸಹ ಯೇಸುವಿನ ವಾಕ್ಯವನ್ನು ಕೇಳಲಿಕ್ಕೆ ಹಾಗೆ ಮುಗಿ ಬೀಳ್ತಾ ಇದ್ರು. ನೀವು ಬೇಕಾದ್ರೆ ನೋಡಿ, ಲೂಕನ ಸುವಾರ್ತೆ 5ನೇ ಅಧ್ಯಾಯ 15ನೇ ವಚನ. ಲೂಕ ಅಷ್ಟು ಇಷ್ಟ 5:15. ಆದರೂ ಆತನ ಸುದ್ದಿಯು ಮತ್ತಷ್ಟು ಹಬ್ಬಿತು ಮತ್ತು ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ತಮ್ಮ ಜಾಡ್ಯಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಗುಂಪು ಗುಂಪಾಗಿ ನೆರೆದರು. ಹಲ್ಲೆಲೂಯಾ. ಯೇಸುವಿನ ಬಳಿಗೆ ಗುಂಪು ಗುಂಪಾಗಿ ನೆರೆದರು. ಅದ್ಭುತ ಮಾಡ್ಕೊಳ್ಳಿಕ್ಕೆ, ವಾಸಿ ಮಾಡ್ಕೊಳ್ಳಿಕ್ಕೆ ಅದು ಇದೆ. ಆದರೆ ವಾಕ್ಯದಲ್ಲಿ ಇನ್ನೊಂದು ವಿಚಾರವೂ ಇದೆ. ಆತನ ಉಪದೇಶವನ್ನು ಕೇಳುವುದಕ್ಕೆ, ಮೊದಲು ಆತನ ಉಪದೇಶವನ್ನು ಕೇಳುವುದಕ್ಕೆ. ಹಲ್ಲೆಲೂಯಾ. ತನ್ನ ಬಳಿಗೆ ಬಂದವರು ಮೊದಲು ಉಪದೇಶ ಕೊಡ್ತಾ ಇದ್ದನು. ಆ ಉಪದೇಶ ಕೇಳುವುದಕ್ಕೆ ಬರ್ತದೆ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಕನಿಕರ ಉಳ್ಳಂಥ ಪದಗಳು, ಮಧುರವಾದ ವಾಕ್ಯಗಳು, ಸಂತೈಸುವ ವಾಕ್ಯಗಳು, ಆದರಣೆ ಕೊಡುವ ವಾಕ್ಯಗಳು. ಹಲ್ಲೆಲೂಯಾ. ದಾರಿಗೆ ದೀಪವಾಗಿರುವಂಥ ಬೆಳಕು ಕೊಡುವಂತಹ ವಾಕ್ಯಗಳು, ಚೈತನ್ಯಗೊಳಿಸುವಂತಹ ವಾಕ್ಯಗಳು ಯೇಸುವಿನ ಬಾಯಿಂದ ಹೊರಟವು. ಹಲ್ಲೆಲೂಯಾ. ಅದೇ 21ನೇ ಅಧ್ಯಾಯ 37-38 ಓದಿ. ಲೂಕ 21:37-38. ಲೂಕ 21:37. ಆತನು ಹಗಲು ದೇವಾಲಯಗಳಲ್ಲಿ ಉಪದೇಶ ಮಾಡುತ್ತಾ ರಾತ್ರಿ ಪಟ್ಟಣದ ಹೊರಗೆ ಹೋಗಿ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಇಳುಕೊಳ್ಳುತ್ತಾ ಇದ್ದನು. ಹಗಲು ದೇವಾಲಯದಲ್ಲಿ ಏನು ಮಾಡ್ತಾ ಇದ್ರು? ಯೇಸು ಸ್ವಾಮಿ ಉಪದೇಶ ಮಾಡ್ತಾ ಇದ್ರು, ವಾಕ್ಯ ಬೋಧನೆ ಮಾಡ್ತಾ ಇದ್ರು. ಈಗ 38ನೇ ವಚನ ಓದಿ. ಜನರೆಲ್ಲರೂ ಆತನ ಉಪದೇಶವನ್ನು ಕೇಳಬೇಕೆಂದೇ ಬೆಳಗ್ಗೆ ಎದ್ದು ದೇವಾಲಯಕ್ಕೆ ಆತನ ಬಳಿಗೆ ಬರುತ್ತಿದ್ದರು. ಓಡೋಡಿ ಬರ್ತಾ ಇದ್ರು ದೇವಾಲಯಕ್ಕೆ. ಯಾಕಂದ್ರೆ ಉಪದೇಶ ಕೇಳಕ್ಕೆ ಅವ್ರಿಗೆ ಒಂದು ಆಸೆ ಇತ್ತು, ಆನಂದ ಇತ್ತು, ದಾಹ ಇತ್ತು. ಯಾರು ದುಡ್ಡು ಕೊಟ್ಟು ಲಾರಿಲಿ ಹಚ್ಕೊಬಂದು ತುಂಬಿಸ್ಲಿಲ್ಲ. ಹಣ ಕೊಟ್ಟು ಸೇರಿಸ್ಕೋತಾರೆ ಚರ್ಚ್ಗೆ ಅಂತಾರಲ್ಲ, ಆ ರೀತಿ ಹಣ ಕೊಟ್ಟು ಯಾರನ್ನೂ ಸೇರಿಸಿಲ್ಲ. ಅವರೊಳಗೆ ಈ ವಾಕ್ಯ ಕೇಳಬೇಕೆಂಬ ಆಸೆ, ಉತ್ಸಾಹ, ಹುಮ್ಮಸ್ಸು, ಚೈತನ್ಯ ಉಂಟಾಯಿತು. ಅದರಿಂದಾಗಿ ಆಸಕ್ತಿಯಿಂದ ಬಂದರು. ಬೆಳಿಗ್ಗೆ ಎದ್ದು ಆಲಯಕ್ಕೆ ಓಡೋಡಿ ಬರ್ತಾಯಿದ್ರು. ಯಾಕಂದರೆ ಅವರು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳುವ ಆಸೆ, ಒಳಗಿಂದ ಒಂದು ತವಕ, ಹುಮ್ಮಸ್ಸು ಉಂಟಾಯಿತು. ಹಲ್ಲೆಲೂಯಾ. ಇವತ್ತು ನಮಗೂ ಕೂಡ ಈ ವಾಕ್ಯದ ಮೇಲೆ ಅಂತಹ ಆಸೆ, ತವಕ ಉಂಟಾಗಲಿ. ಹಲ್ಲೆಲೂಯಾ. ಅರ್ಲಿ ಚರ್ಚ್ನಲ್ಲಿ, ಆದಿ ಸಭೆಯಲ್ಲಿ ಇಂತಹ ಒಂದು ತವಕ ಇತ್ತು ನೋಡ್ರಿ.
ಅದರಿಂದ ಅವರು ಇದನ್ನು ಬಹಳವಾಗಿ ತೊಡಗಿಸ್ಕೋತಾ ಇದ್ರು. 2ನೇ ಅಧ್ಯಾಯ 42ನೇ ವಚನ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 2:42. ಇವರು ಅಂದರೆ ಯಾರು? 41ನೇ ವಚನದಲ್ಲಿ ನೋಡ್ತೇವೆ, 3,000 ಜನ ದೀಕ್ಷಾ ಸ್ನಾನ ತಗೊಂಡವರು ಏನು ಮಾಡ್ತಿದ್ರಂತೆ? ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ರು. 4 ಕಾರ್ಯಗಳು. ಅದರಲ್ಲಿ ಮೊದಲನೇದೇ ಯಾವುದು ಗೊತ್ತಾ? ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ರು. ರಕ್ಷಣೆ ಹೊಂದಿದ ಮೇಲೆ, ಆತ್ಮಿಕಕ್ಕೆ ಬಂದ ಮೇಲೆ ಉಪದೇಶ ಬೇಕು, ವಾಕ್ಯ ಬೇಕು. ಹಲ್ಲೆಲೂಯಾ. ಈ ವಾಕ್ಯವು ನಮಗೆ ಆತ್ಮಿಕ ಆಹಾರ. ಹಲ್ಲೆಲೂಯಾ. ಇಂಟ್ರೆಸ್ಟಿಂದ ಊಟ ಮಾಡಬೇಕು, ಆಸಕ್ತಿಯಿಂದ ಊಟ ಮಾಡಬೇಕು. ನಮಗೇನು ಊಟ ಸೇರಲಿಲ್ಲ ಅಂತ ನಾವು ಸುಮ್ಮನಿದ್ಬಿಟ್ರೆ ಆಮೇಲೆ ಆರೋಗ್ಯ ಕೆಟ್ಟೋಗ್ತದೆ. ಈ ವಾಕ್ಯದಲ್ಲಿ ಯಾರಿಗಾದರೂ ಆಸಕ್ತಿ ಕಡಿಮೆ ಆಗಿಬಿಟ್ರೆ, ಪ್ರೀತಿ ಕಡಿಮೆ ಆಗಿಬಿಟ್ರೆ ನಿಮ್ಮ ಆತ್ಮಿಕ ಆರೋಗ್ಯ ಕೆಟ್ಟೋಗ್ಬಿಡ್ತದೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಅವರೆಲ್ಲರೂ ನಿರತರಾಗಿದ್ದರು. ಅಂದರೆ ಏನರ್ಥ? ಅದರಲ್ಲೇ ಇದ್ದರು ಯಾವಾಗಲೂ ಮತ್ತೆ 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 ಅದೇ ವಾಕ್ಯದಲ್ಲೇ. ಹಲ್ಲೆಲೂಯಾ. ಆದಿಸಭೆಯಲ್ಲಿ ಈ ರೀತಿಯಾದ ಒಂದು ಆಸೆ, ದಾಹ, ಆನಂದ, ವಾಕ್ಯ ಅನ್ನುವಾಗಲೇ ಒಂದು ಖುಷಿ ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಸಭೆಯಲ್ಲಿ ಈ ಒಂದು ಆಸೆ, ದಾಹ ಬಹಳವಾಗಿತ್ತು. ನೋಡಿ, ನೀವು ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ ಬಂದರೆ ತಡರಾತ್ರಿವರೆಗೆ, ಸರಿಹೊತ್ತಿನವರೆಗೆ ಪೌಲನ ಪ್ರಸಂಗ ಮಾಡ್ತಾನೆ. ಜನ ಎಲ್ಲ ಕೇಳ್ಕೊಂಡಿದ್ದಾರೆ. ಒಬ್ಬ ಬಿದ್ದ ಮಾತ್ರ ನಾವು ಹೇಳ್ತಾ ಇರ್ತೀವಿ, ಬಿದ್ದ ಯೂತಿಕ ಬಿದ್ದ ಅಂತ ಹೇಳಿ. ಒಬ್ಬ ಬಿದ್ದಿರೋದನ್ನ ಹೇಳೋದು. ಇನ್ನು ಉಳಿದವರು 100 ಜನ ಕೂತಿದ್ದಾರಲ್ಲ, ಅವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಿಲ್ಲ? 20ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೂ ಉಪನ್ಯಾಸ ನಡೆಸಿದನು. ಸರಿಹೊತ್ತಿನವರೆಗೂ ಅಂದರೆ ಎಷ್ಟೊತ್ತಂತ ನಮ್ಗೆ ಗೊತ್ತಿಲ್ಲ. ತಡರಾತ್ರಿಯವರೆಗೆ ಉಪದೇಶ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನೋಡುವಾಗ ಯೂತಿಕ ಎಂಬ ಒಬ್ಬ ಯವನಸ್ಥ ಕಿಟಕಿಯಲ್ಲಿ ಕೂತ್ಕೊಂಡು, ಅವನು ಸರಿಯಾಗಿ ಕೂತಿದ್ರೆ ಸರಿಯಾಗ್ತಿತ್ತು, ಅವನು ಕಿಟಕಿಯಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿ 3ನೇ ಅಂತಸ್ತಿಂದ ಕೆಳಗೆ ಬಿದ್ದ. ಆದರೆ ಮಿಕ್ಕಿದವರೆಲ್ಲ ಆಸಕ್ತಿಯಿಂದ ಕೇಳ್ತಾ ಇದ್ದಿದ್ದರಿಂದಾನೇ ಸರಿ ರಾತ್ರಿವರೆಗೆ ಪ್ರಸಂಗ ಮಾಡಿದ್ದು. ನಮಗೆ ಗೊತ್ತಾಗುತ್ತೆ, ಉಪದೇಶ ಮಾಡುವಾಗ, ವಾಕ್ಯ ಬೋಧನೆ ಮಾಡುವಾಗ ಯಾರಾದ್ರು ನಿದ್ದೆ ಮಾಡ್ತಾ ಇದ್ರೆ, ಆಕಳಿಕೆ ಮಾಡ್ತಾರೆ, ಇನ್ನು ವೈಂಡ್ ಅಪ್ ಮಾಡೋದೇ ಸರಿ ಅಂತ ಅನಿಸ್ಬಿಡ್ತದೆ. ಗೊತ್ತಾಗುತ್ತೆ. ಈಗ ಪೌಲನು ತಡರಾತ್ರಿವರೆಗೆ ಪ್ರಸಂಗ ಮಾಡಿದ್ದಾನೆ, ಜನರೆಲ್ಲ ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ. ಒಬ್ಬರು ಇಬ್ಬರು ದಿಕ್ತಪ್ಪಿ ಹೋಗೋವ್ರಿಗೆ ಹೋಗಲಿ, ಅದರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೊಳ್ಳಬೇಡ. ನಾವು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕೃಪೆ ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಬೆರೋಯದಲ್ಲಿ ಈ ರೀತಿ ಆಸಕ್ತಿ ಇತ್ತಂತೆ ನೋಡ್ರಿ. ಬೆರೋಯ ಸಭೆಯಲ್ಲಿ ಈ ರೀತಿಯ ವಾಕ್ಯದಲ್ಲಿ ಆಸಕ್ತಿ ಇತ್ತು ಅವ್ರಿಗೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯ 11ನೇ ವಚನ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಶಾಸ್ತ್ರ ಗ್ರಂಥ ಇನ್ನೇನು ಹೇಳ್ತದೆ ವಾಕ್ಯ, ಅವ್ರು ಹೇಳೋದು ಸರಿನಾ, ವಾಕ್ಯದಲ್ಲಿ ಇನ್ನೇನಿದೆ, ವಾಕ್ಯ ಗ್ರಂಥಗಳನ್ನು, ಶಾಸ್ತ್ರ ಗ್ರಂಥವನ್ನು ಪ್ರತಿದಿನ ಪರಿಶೋಧಿಸ್ತಾ ಇದ್ರಂತೆ. ಓದ್ತಾ ಇದ್ರು, ಧ್ಯಾನ ಮಾಡ್ತಾಯಿದ್ರು, ಕಂಪೇರ್ ಮಾಡ್ತಾಯಿದ್ರು, ಅವ್ರು ಹೇಳುವ ಬೋಧನೆಗೂ ಇದ್ರಿಗೂ ಟ್ಯಾಲಿ ಮಾಡ್ತಾಯಿದ್ರು. ಇಲ್ಲಿ ವಾಕ್ಯ ಒಂದು ವಿಷಯ ಹೇಳ್ತದೆ, ಥೆಸಲೋನಿಕದವರಿಗಿಂತ ಹೆಚ್ಚಾಗಿ ಅಂತೆ. ಹಾಗಾದರೆ ಥೆಸಲೋನಿಕದವರು ಚೆನ್ನಾಗಿ ಮಾಡ್ತಾಯಿದ್ರು ಅನಿಸುತ್ತೆ, ಇವರು ಅವ್ರಿಗಿಂತ ಚೆನ್ನಾಗಿ. ಥೆಸಲೋನಿಕದವರಿಗೆ ನಾನು ನೋಡುವಾಗ, ಥೆಸಲೋನಿಕದವರು 1 ಥೆಸಲೋನಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ದೇವರ ವಾಕ್ಯವನ್ನು ಬಹಳ ಆನಂದದಿಂದ ಸ್ವೀಕಾರ ಮಾಡ್ತಾರೆ ನೋಡ್ರಿ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ.
ಇದಲ್ಲದೆ ಹ್ಮ್ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಹ್ಮ್ ಪವಿತ್ರಾತ್ಮನಿಂದ ಉಂಟಾದ ಆನಂದದೊಡನೆ ಹ್ಮ್ ದೇವರ ವಾಕ್ಯವನ್ನು ಅಂಗೀಕರಿಸಿ ಹ್ಮ್ ನಮ್ಮನ್ನು ಕರ್ತನಾದ ಯೇಸುವನ್ನು ಅನುಸರಿಸುವವರಾದಿರಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಏನು ಹೇಳ್ತದೆ? ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಸಹ ಪವಿತ್ರಾತ್ಮನಿಂದುಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿದಿರಿ. ಆನಂದದಿಂದ ವಾಕ್ಯವನ್ನು ಅಂಗೀಕರಿಸ್ತಾರಂತೆ. ಬಹಳ ಉಪದ್ರವ, ನೀವು ಉಪದ್ರವವನ್ನು ನೀವು ಇಲ್ಲಿ ನೋಡ್ಬೋದು. ಅದರಿಂದ ಥೆಸಲೋನಿಕದಿಂದ ಬೆರೋಯಕ್ಕೆ ಬರ್ತಾನೆ ಪೌಲನು 8ನೇ ಅಧ್ಯಾಯದಲ್ಲಿ 20ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳು  ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, 17ನೇ ಅಧ್ಯಾಯದಿಂದ ನೀವು ಓದ್ಬೋದು ಅದನ್ನು, ಆ ವಿಚಾರವನ್ನು. ಹಾಲೆಲೂಯ. 17ನೇ ಅಧ್ಯಾಯ 17ನೇ ಅಧ್ಯಾಯದಲ್ಲಿ ಅವ್ರಿಗೆ ಬಂದಂಥ ಉಪದ್ರವ, ಪೇಟೆಯಲ್ಲಿ ತಿರುಗಾಡ್ತಿದ್ದ 5ನೇ ವಚನದಲ್ಲಿ ಪೇಟೆಯಲ್ಲಿ ತಿರುಗಾಡ್ತಿದ್ದ ಕಾಕಪೋಕರನ್ನೆಲ್ಲ ಕರ್ಕೊಬಂದು ಗಲಾಟೆ ಮಾಡಿಸ್ತಾರೆ, ಗದ್ದಲ ಎಬ್ಬಿಸ್ತಾರೆ, ಹೋರಾಟ, ಹಿಂಸೆ, ಬಹಳ ಸಂಕಟ. ಅದಕ್ಕೆ 6ನೇ ವಚನದಲ್ಲಿ 1 ಥೆಸಲೋನಿಕ 1ನೇ ಅಧ್ಯಾಯ 6ನೇ ವಚನದಲ್ಲಿ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದ ಉಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿದಿರಿ. ಹಲ್ಲೆಲೂಯ. ನಿಜಕ್ಕೂ ಸಂತೋಷದ ಸಂಗತಿ. ಕಷ್ಟ, ಹೋರಾಟ, ಸಂಕಟಗಳ ಮಧ್ಯದಲ್ಲೂ ದೇವರ ವಾಕ್ಯದ ವಿಷಯದಲ್ಲಿ ಅವರು ಬಹಳ ಸಂತೋಷ ಪಡ್ತಾ ಇದ್ರು. ಹಲ್ಲೆಲೂಯ. ಈಗ ಬೆರೋಯದ ವಿಷಯದಲ್ಲಿ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳ್ತಾನೆ, ಥೆಸಲೋನಿಕದವರಿಗಿಂತ ಇವರು ಇನ್ನೂ ಆಸಕ್ತಿ ಅಂತ ನೋಡ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ನಿಮಗಿಂತ ನಾನು ಇನ್ನೂ ಆಸಕ್ತಿಯಿಂದ. ಹಲ್ಲೆಲೂಯ. ಒಬ್ಬರಿಗಿಂತ ಒಬ್ಬರು ಪೈಪೋಟಿಯಲ್ಲಿ, ಅಂದರೆ ಪೈಪೋಟಿ ಅಂತಂದರೆ ಪೈಪೋಟಿಗಾಗಿ ಅಲ್ಲ, ಇನ್ನೂ ಆ ರೀತಿಯಾಗಿ ಆಸಕ್ತಿಯಲ್ಲಿ ಹೆಚ್ಚಿದವರಾಗಿ ಇನ್ನೂ ಉನ್ನತ ಸ್ಥಿತಿಯಲ್ಲಿ ನಾವು ದೇವರ ವಾಕ್ಯದ ವಿಷಯದಲ್ಲಿ ಮುನ್ನುಗ್ಗಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೇತ್ರನು 1 ಪೇತ್ರ 2ನೇ ಅಧ್ಯಾಯ 2ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಪೇತ್ರ 2:2 ಹಸು ಮಕ್ಕಳಂತೆ ಅಂದರೆ ಹಸು ಮಕ್ಕಳು ಅಂದರೆ ನ್ಯೂ ಬಾರ್ನ್ ಬೇಬಿ, ಜಸ್ಟ್ ಹುಟ್ಟಿದಂತಹ ಮಗು ಏನನ್ನು ಬಯಸುತ್ತೆ? ಕ್ರಿಕೆಟ್ ಆಡಬೇಕಂತ ಬಯಸುತ್ತಾ, ಅಥವಾ ಒಂದಷ್ಟು ದುಡ್ಡು ಮಾಡೋಣ ಅಂತ ಬಯಸುತ್ತಾ? ಅದಕ್ಕಿರುವ ಒಂದೇ ಒಂದು ಬಯಕೆ ಏನಂತ ಹೇಳಿದ್ರೆ ಹಾಲು ಕುಡಿಬೇಕು. ಅದು ಅಳ್ತಾ ಇದೆ ಅಂತ ಹೇಳಿದ್ರೆ ಬೇರೆ ಇನ್ನೇನೂ ಇಲ್ಲ, ಅದಕ್ಕೆ ಹಾಲು ಬೇಕಷ್ಟೇ. ಹಲ್ಲೆಲೂಯ. ನೀವೇನಾದರೂ ಪ್ರಯಾಸ ಪಡ್ತಾ ಇದ್ದೀರಂದರೆ ಬೇರೆ ಏನಕ್ಕಲ್ಲ, ಅದು ದೇವರ ವಾಕ್ಯಕ್ಕಾಗಿ. ಮುಂದೆ ಓದಿ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಹಲ್ಲೆಲೂಯ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ನೀವು ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ವಾಕ್ಯದಲ್ಲಿ ಬಹಳಷ್ಟು ಆಶೀರ್ವಾದ ಇದೆ. ನಾವು ಅದರಲ್ಲಿ ತೊಡಗಿಸ್ಕೊಳ್ಳೋದಾದರೆ ನಮ್ಮ ರಕ್ಷಣೆಯಲ್ಲಿ, ಆತ್ಮಿಕ ಜೀವಿತದಲ್ಲಿ, ಇಹಲೋಕದ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸಿನಡೆಗೆ ಮುಂದೆ ಸಾಗಲಿಕ್ಕೆ ಈ ವಾಕ್ಯದ ಬಲ ಬೇಕು. ಯಾರು ವಾಕ್ಯದಲ್ಲಿದ್ದಾರೋ ಅವರು ದೃಢವಾಗಿ ನಿಲ್ತಾರೆ. ಹಲ್ಲೆಲೂಯ. ಅದರಿಂದ ಇವತ್ತು ನಾವು ಕೇಳೋಣ, ಬೇಕಾಬಿಟ್ಟಿಗೆ ಕಾಟಾಚಾರಕ್ಕೆ ಓದೋದೆಲ್ಲ ಬೇಡ. ಉಪ್ಪಿನಕಾಯಿ ಥರ ಸ್ವಲ್ಪ ಉಪ್ಪಿನಕಾಯಿ ಹೊಟ್ಟೆ ತುಂಬ ಊಟ ಮಾಡಲ್ಲ, ಚೂರು ನಕ್ಕೊಳ್ಳೋದು ಅಷ್ಟೇ. ಕೆಲವ್ರದ್ದು ಹಂಗೆ ಉಪ್ಪಿನಕಾಯಿ ಥರ ಕ್ಯಾಲೆಂಡ್ರಲ್ಲಿರೋ ಒಂದು ವಚನ ಓದ್ಕೊಂಡು ದಿನ ಕಳೆದು ಬಿಡೋದು, ಅಷ್ಟಕ್ಕೆ ಸಾಕಲ್ಲ. 1 hour 2 hour ನಾವು ದೇವರ ವಾಕ್ಯವನ್ನು ಓದಬೇಕು, ಧ್ಯಾನ ಮಾಡಬೇಕು. ಹಲ್ಲೆಲೂಯ. ಅದರಲ್ಲೂ ಈಗ ಲಾಕ್ಡೌನ್ನಲ್ಲಿ ನಿಮ್ಗೆ ಏನಾದರೂ ಅವಕಾಶ ಸಿಗ್ತಂದರೆ ಮಿಸ್ ಮಾಡಬೇಡಿ. ನಿಮಗೆ ಬೇರೆ ಕೆಲಸ ಕಾರ್ಯಗಳು, ಅವುಗಳಿಂದ ವಿಶ್ರಾಂತಿ ಏನಾದರೂ ಸಿಗುವಂಥ ಸಂದರ್ಭದಲ್ಲಿ ದೇವರ ವಾಕ್ಯಕ್ಕೆ ನೀವು ಪ್ರಾಮುಖ್ಯತೆ ಕೊಡ್ರಿ. ಹಲ್ಲೆಲೂಯ. ಈ ವಾಕ್ಯ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಿಮ್ಮನ್ನು ಆಶೀರ್ವದಿಸಿ ಮೇಲಕ್ಕೆ ತಗೊಂಡೋಗ್ತದೆ. ಕೀರ್ತನೆಗಾರನು ಹೇಳುವ ಹಾಗೆ ಆನಂದ, ಅತ್ಯಾನಂದ ಪ್ರಿಯವಾಗಿರಬೇಕು, ಎಷ್ಟೋ ಪ್ರಿಯವಾಗಿರಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ಇನ್ನೂ ಹೆಚ್ಚಾದ ಆಸಕ್ತಿ, ದಾಹವನ್ನು ನನ್ನೊಳಗೆ ಕೊಡಪ್ಪ. ನಾನು ಈ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ನನ್ನನ್ನು ತೊಡಗಿಸ್ಕೊಳ್ಬೇಕು.
ಸಭೆಯವರೆಲ್ಲರೂ ಕೂಡ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ತೊಡಗಿಸ್ಕೊಳ್ಬೇಕು. ಹಲ್ಲೆಲೂಯಾ. ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ದೇವಜನರು ವಾಕ್ಯದಲ್ಲಿ ಚೆನ್ನಾಗಿ ಬೇರೂರಿಬೇಕು. ಯಾರು ಕೂಡ ಟೊಳ್ಳಾಗಿರಬಾರ್ದು. ಟೊಳ್ಳಾಗಿರೋರು ಹಿಂಜಾರಿ ಹೋಗ್ಬಿಡ್ತಾರೆ, ಯೇಸುವನ್ನೇ ಬಿಟ್ಟು ಹೋಗ್ಬಿಡ್ತಾರೆ, ನಂಬಿಕೆನೇ ಬಿಟ್ಟು ಹೋಗ್ಬಿಡ್ತಾರೆ. ಟೊಳ್ಳಾಗಿರಬಾರ್ದು. ವಾಕ್ಯದಲ್ಲಿ ಸಮೃದ್ಧಿಯಾಗಿ ಒಳ್ಳೆ ಆಳವಾದ ಅನುಭವಕ್ಕೆ ಇಳಿಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ನನಗೂ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ವಾಕ್ಯದಲ್ಲಿ ಇನ್ನೂ ಹೆಚ್ಚಾದ ಆನಂದವನ್ನು ಕೊಡಪ್ಪ. ಹಲ್ಲೆಲೂಯಾ. ಕರ್ತನಲ್ಲಿ ಸಂತೋಷಿಸಿರಿ ಅಂತ ಹೇಳ್ತಾ ಇದೆ. ವಾಕ್ಯದಲ್ಲಿ ನಾವು ಸಂತೋಷಿಸಬೇಕು, ಖುಷಿ ಪಡಬೇಕು. ಇನ್ನೂ ಓದಲಿಕ್ಕೆ ಖುಷಿ ಪಡಬೇಕು. ಇನ್ನೂ ಸ್ವಲ್ಪ ಹೊತ್ತು ಓದುವ ಆ ರೀತಿಯಾದ ಒಂದು ಸಂತೋಷವನ್ನು, ಆನಂದವನ್ನು ಕೊಡಪ್ಪ. ಥ್ಯಾಂಕ್ ಯು. ಯಾರಿಗೂ ಕೂಡ ಇದು ಬೋರ್ ಹೊಡಿಬಾರ್ದಪ್ಪ. ವಾಕ್ಯ ಓದಿ ಬೋರ್ ಅನಿಸ್ಬಾರ್ದು. ಹಲ್ಲೆಲೂಯಾ. ಥ್ಯಾಂಕ್ ಯು. ವಾಕ್ಯದಲ್ಲಿ ಇನ್ನೂ ಹೆಚ್ಚಾದ ಆಸಕ್ತಿಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಇನ್ನೂ ಹೆಚ್ಚಾಗಿ ವಾಕ್ಯದಲ್ಲಿ ತೊಡಗಿಸ್ಕೊಳ್ಬೇಕಪ್ಪ. ಜನ ಎಷ್ಟು ಆಸಕ್ತಿಯಿಂದ ನೀನು ವಾಕ್ಯ ಕೇಳಕ್ಕೆ ಓಡಿ ಬರ್ತಾಯಿದ್ರು. ಆ ದಾಹ ಕರ್ತನೆ ನಮ್ಮ ರಾಜ್ಯದಾದ್ಯಂತ ಎಲ್ಲ ದೇವ ಜನರಿಗೆ ಉಂಟಾಗಲಿ. ಇನ್ನೂ ವಾಕ್ಯ ಕೇಳಿಸ್ಕೋಬೇಕೆಂಬಂಥ ದಾಹ ಉಂಟಾಗಲಿ. ಇನ್ನೂ ವಾಕ್ಯ ಓದಬೇಕೆಂಬ ದಾಹ ಉಂಟಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಇನ್ನೂ ಓದಬೇಕು. ಓ ಜೀಸಸ್. ಬೆತಾನ್ಯದ ಮರಿಯಳು ಹೇಗೆ ನಿನ್ನ ಪಾದದಲ್ಲಿ ಕೂತ್ಕೊಂಡು ವಾಕ್ಯವನ್ನೇ ಕೇಳಿಸ್ಕೊತಾ ಇದ್ಲು. ಎಲ್ಲ ಕೆಲಸ ಕಾರ್ಯಗಳನ್ನು ಸಹ ಮರ್ತು ಬಿಟ್ಲಲ್ಲ. ಎಷ್ಟು ದಾಹ ಇದ್ದಿರ್ಬೋದು ಆಕೆಗೆ. ಜನರು ಗುಂಪಾಗಿ ನಿನ್ನ ವಾಕ್ಯ ಕೇಳಲಿಕ್ಕೆ ಬರ್ತಿದ್ರಲ್ಲ ಸ್ವಾಮಿ. ಮುಂಜಾನೆ ಬೆಳಗಾಗುತ್ತಲೇ ದೇವಾಲಯಕ್ಕೆ ಓಡಿ ಬರ್ತಾ ಇದ್ರು ನಿನ್ನ ವಾಕ್ಯ ಕೇಳಲಿಕ್ಕೆ. ನೀನು ಅರಣ್ಯದಲ್ಲಿದ್ದರೂ ಸಹ ನಿನ್ನನ್ನು ಹುಡುಕೊಂಡು ನಿನ್ನ ಉಪದೇಶ ಕೇಳಕ್ಕೆ ಓಡಿ ಬರ್ತಾ ಇದ್ರು. ಕರ್ತನೆ, ಸತತವಾಗಿ 3 ದಿನಗಳು ಸಹ ವಾಕ್ಯ ಕೇಳಿಕೊಂಡು ಬೆಟ್ಟದಲ್ಲಿ ಹಾಗೇ ಕುಳಿತಿದ್ರಲ್ಲ ಸ್ವಾಮಿ, ಅರಣ್ಯದಲ್ಲಿ. ಕರ್ತನೆ, ಆ ದಾಹ, ಆ ಆಸಕ್ತಿ, ಆ ಉತ್ಸಾಹ, ಆ ಹುಮ್ಮಸ್ಸು, ಆ ಒಂದು ಜಾಯ್ ಕರ್ತನೆ ವಾಕ್ಯದ ವಿಷಯದಲ್ಲಿ ನಮ್ಮೊಬ್ಬೊಬ್ಬರಲ್ಲಿ, ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ದೇವಜನರಲ್ಲಿ ಉಂಟಾಗಲಿ. ಹಲ್ಲೆಲೂಯಾ. ನನ್ನ ಜೊತೆ ಪ್ರಾರ್ಥನೆ ಮಾಡುವವರು ನೀವು ಕೇಳಿ, ನನಗೆ ಕೊಡಪ್ಪ ಅಂತ ಕೇಳಿ. ನನಗೆ ಕೊಡಪ್ಪ, ಈಗಿರೋದು ಸಾಕಾಗಲ್ಲ, ಇನ್ನೂ ನಾನು ವಾಕ್ಯದಲ್ಲಿ ಹೆಚ್ಚು ಸಮಯ ಕಳೀಬೇಕು, ಇನ್ನೂ ಓದಬೇಕು, ಇನ್ನೂ ಧ್ಯಾನ ಮಾಡಬೇಕು, ಇನ್ನೂ ವಾಕ್ಯ. ಹಲ್ಲೆಲೂಯಾ. ವಾಕ್ಯ ಎಷ್ಟು ಬರ್ತದೆ ಅಷ್ಟು ನಾವು ಪುಷ್ಟಿ ಹೊಂದ್ತೇವೆ. ಕೇಳೋಣಪ್ಪ, ಕೊಡಪ್ಪ. ಇನ್ನೂ ವಾಕ್ಯದಲ್ಲಿ ಇನ್ನೂ ಆಳವಾಗಿ ಹೋಗಬೇಕು ಸ್ವಾಮಿ. ನಾನು ಹೋಗಬೇಕಪ್ಪ. ನಮ್ಮವರೆಲ್ಲ ಇನ್ನೂ ವಾಕ್ಯದಲ್ಲಿ ಇನ್ನೂ ಆಳವಾಗಿ ಇಳಿಬೇಕು ಸ್ವಾಮಿ. ಥ್ಯಾಂಕ್ ಯು. ಹಸು ಮಕ್ಕಳಂತೆ, ಜಸ್ಟ್ ಬಾರ್ನ್ ಬೇಬೀಸ್ ಥರ ಕರ್ತನೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಬೇಕಪ್ಪ. ಆ ಮಗು ಬೇರೆ ಯಾವುದನ್ನು ಈಗ ಬಯಸೋದಿಲ್ಲ. ಹಾಲು. ಹಲ್ಲೆಲೂಯಾ. ಹೌದು ಕರ್ತನೆ, ನಮಗೂ ಸಹ ಬೇರೆ ಎಲ್ಲದಕ್ಕಿಂತ ವಾಕ್ಯ. ಥೆಸಲೋನಿಕದವರು ಉಪದ್ರವ, ಕಷ್ಟ, ಸಂಕಟ, ಹಿಂಸೆಗಳ ಮಧ್ಯದಲ್ಲೂ ಸಹ ಆನಂದದಿಂದ ವಾಕ್ಯವನ್ನು ಸ್ವೀಕಾರ ಮಾಡಿದ್ರು ಅಂತ ನಿನ್ನ ವಾಕ್ಯ ಹೇಳ್ತದೆ. ಅದು ಮಾತ್ರ ಅಲ್ಲ, ಬೆರೋಯದವರು ಅದಕ್ಕಿಂತ ಹೆಚ್ಚಾಗಿ, ಆ ಗ್ರೀಕರು ಅಷ್ಟರ ಮಟ್ಟಿಗೆ ವಾಕ್ಯದಲ್ಲಿ ಆಸಕ್ತಿ ತೋರಿಸ್ತಾರಲ್ಲಪ್ಪ. ಥ್ಯಾಂಕ್ ಯು. ನಮಗೂ ಕೂಡ ಕೃಪೆ ಕೊಡಪ್ಪ. ನಮಗೂ ಕೃಪೆ ಕೊಡು ಡ್ಯಾಡಿ. ನಿನ್ನ ವಾಕ್ಯದಲ್ಲಿ ಇನ್ನೂ ಹೆಚ್ಚಾದ ಆಸಕ್ತಿಯನ್ನು ನಮಗೆ ಉಂಟು ಮಾಡು ಸ್ವಾಮಿ. ಥ್ಯಾಂಕ್ ಯು. ಬೈಬಲ್ ಇಡಲಿಕ್ಕೆ ಮನಸ್ಸು ಬರಬಾರ್ದು ಕರ್ತನೆ. ಗಂಟೆಗಟ್ಟಲೆ ಓದಬೇಕು, ಮುಂಜಾನೆ ಎದ್ದು ಓದಬೇಕು, ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಎದ್ದು ಓದಬೇಕು. ಥ್ಯಾಂಕ್ ಯು. ತಡರಾತ್ರಿವರೆಗೆ ಓದಬೇಕು, ಸಮಯ ಸಿಕ್ಕಿದಾಗೆಲ್ಲ ಓದಬೇಕು, ಟ್ರಾವೆಲ್ನಲ್ಲಿ ಓದಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು. ಒಂದು ವೇಳೆ ಹಾಸಿಗೆ ಮೇಲೆ ಮಲಗಿದ್ರು ಓದ್ತಾ ಇರಬೇಕು ಸ್ವಾಮಿ. ಆ ರೀತಿಯಾಗಿ ನೀನು ಕೃಪೆ ಕೊಡು ಸ್ವಾಮಿ. ಕೃಪೆ ಕೊಡಪ್ಪ. ವಾಕ್ಯದಲ್ಲಿ ಆನಂದ ಕೊಡಪ್ಪ. ಥ್ಯಾಂಕ್ ಯು. ಹಲ್ಲೆಲೂಯಾ. ಸಂತೋಷಿಸಿರಿ ಅಂತ ನೀನು ಹೇಳುವಾಗ ವಾಕ್ಯದಲ್ಲಿ ನಾವು ಸಂತೋಷಿಸಲಿಕ್ಕೆ ನಮಗೆ ಕಲಿಸಿಕೊಡಿ, ಕೃಪೆ ಕೊಡಿ, ನಮ್ಮೆಲ್ಲರಿಗೂ ಅನುಗ್ರಹ ಕೊಡಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್. ತಂದೆ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗಾಗಿ ಬೇಡುತ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ನಿನ್ನ ಕೃಪೆಯಲ್ಲಿ ಮರೆ ಮಾಡಪ್ಪ. ಥ್ಯಾಂಕ್ ಯು. ನಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಹೋಗುವ ಬರೋಣಗಳಲ್ಲಿ ಸುರಕ್ಷತೆ ಕೊಡಪ್ಪ. ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ ಕೊಡಪ್ಪ. ಈ ದಿನ ಮನರಮ್ಯವಾದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಸಂರಕ್ಷಣೆ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಕರ್ತನೆ ನಿನ್ನ ಪ್ರಸನ್ನತೆಯ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನೀನು ಹಾಗೆ ಆಶೀರ್ವದಿಸಿ ಪ್ರತಿಯೊಬ್ಬರನ್ನು ನಡೆಸಪ್ಪ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಎಲ್ಲವನ್ನೂ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್.
ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಆಮೇನ್.